ಈ ಮೂರು ಜನ ಸೇರಿಕೊಂಡು ಹೊಸ ಸಿನಿಮಾ ಲ್ಯಾಂಡ್ ಲಾರ್ಡ್ ಒಟ್ಟಿಗೆ ಬರ್ತಾ ಇದೆ. ತುಂಬ ಜನ ಅದೇ ಹೇಳಿದ್ರು ಸೂಫ್ರಮ್ ಸೋ ಪಾತ್ರ ನೋಡಿ ನೀನು ಅದನ್ನ ಒಪ್ಕೋಬೇಡ, ಅದನ್ನ ಒಪ್ಕೊಂಡ್ರೆ ನಿಂಗೆ ಇಮೇಜ್ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಡೈರೆಕ್ಟ್ರು ಆಗಿರೋ ಕಾರಣದಿಂದ ನನ್ನ ಆ್ಯಕ್ಟಿಂಗ್ ಕೆರಿಯರ್ ನಿಂತರೂ ನನಗೇನಂತ ದುಃಖ ಬೇಜಾರಿರಲ್ಲ. ನಾನು ಐ ಕ್ಯಾನ್ ಡೈರೆಕ್ಟ್ ಆ್ಯಂಡ್ ಐ ಕ್ಯಾನ್ ಸರ್ವೈವ್. ನನಗೆ ಬಹಳ ಖುಷಿ ಇರುತ್ತೆ. ರೀಸೆಂಟ್ ಆಗಿ ಒಂದು ಮಲಯಾಳಂ ಸಿನಿಮಾ ನೋಡಿದೆ, ಮಮ್ಮೂಟಿ ಅವ್ರದ್ದು. ಅದರಲ್ಲಿ ಅವರು ವಿಲನ್ ಆಗಿ ಮಾಡಿದ್ರು. ಕಾತಲ್ಲಿ ನೋಡಿದಾಗ ಅದರಲ್ಲಿ ಅವರು ಗೇ ಪಾತ್ರ ಮಾಡಿದ್ರು. ವಿಜಯ್ ಸರ್ನ ಅಫ್ಕೋರ್ಸ್ ಸೂಫ್ರಮ್ ಸೋನಲ್ಲಿ ಗುರುಜಿ ಪಾತ್ರದಲ್ಲಿ ಯಾಕೆ ನೋಡೋಕ್ಕಾಗಲ್ಲ, ಯಾಕೆ ಆ ಥರ ಮಾಡೋಕ್ಕಾಗಲ್ಲ? ಸೂಫ್ರಮ್ ಸೋ ಸೆಟ್ಟಿಗೆ ಹೋದಾಗಲೂ ನನಗಿತ್ತು ನಾ ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಅಂತ. ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಅನ್ನೋಂಥ ಭಯ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಆಕ್ಚುಲಿ ವಿಜಯ್ ಸರ್ ಆ ಸಿನಿಮಾ ನೋಡಿ ಹೇಳಿದ್ರು ನಾನೇನಾದ್ರೂ ರೋಲ್ ಮಾಡಿದ್ರೆ ಆ ರೋಲ್ ಮಾಡ್ತಿದ್ದೆ ಅಂತ. ಸೀರಿಯಸ್ಲಿ ನಿಜ ಹೇಳಿದ್ರು. ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನೋಡ್ಕೊಂಬಂದ್ರೆ ಸುಮಾರು ಫಿಲ್ಮ್ಸ್ಗಳು ಈ ವರ್ಷ ರಿಲೀಸ್ ಅಲ್ವೇ ನಿಮ್ಮದು? ಹೌದು, ಬ್ಯಾಕ್ ಟು ಬ್ಯಾಕ್, ಒಂದೊಂದು ತಿಂಗಳು ಒಂದೊಂದು. ಎರಡೆರಡು ವಾರಕ್ಕೆ ಒಂದೊಂದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡದಿಂದ ವಿಜಯ್ ಕುಮಾರ್ ಅವರು, ರಾಜ್ಬಿ ಶೆಟ್ಟಿ ಅವರು, ಹಾಗೆ ಜಡೇಶ್ ಕೆ MP ಅವರು ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಎಲ್ಲರೂ? ಸಖತ್ತಾಗಿದ್ದೀವಿ. ನನಗೆ ಒಂಥರ ಈ 2,000 ರೂಪಾಯಿ ನೋಟಲ್ಲಿ ಗಾಂಧಿ ತಾತ ಕಾಣ್ತಾರಲ್ಲ, ಆ ಥರ ಸ್ಯಾಂಡಲ್ವುಡ್ಡಲ್ಲಿ ಒಂದು ಹಿಟ್ ಕಾಂಬಿನೇಷನ್ ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಏನಕ್ಕೆ ಅಂದರೆ ಸೂಫ್ರಮ್ ಸೋ, ಭೀಮಾ, ಸರ್ದು ರಾಸ್ಟು, ಕಾಟೇರ ಬರೆದಿದ್ದು ಎಲ್ಲವೂ ಹಿಟ್ಟೆ, ಎಲ್ಲವೂ ಬ್ಲಾಕ್ ಬಸ್ಟರ್ಸ್. ಎಂಥ ಕಾಂಟ್ರಿಬ್ಯೂಷನು KFIಗೆ. ಈ ಮೂರು ಜನ ಸೇರಿಕೊಂಡು ಹೊಸ ಸಿನಿಮಾ ಲ್ಯಾಂಡ್ ಲಾರ್ಡ್ ಒಟ್ಟಿಗೆ ಬರ್ತಾ ಇದ್ದೀರಾ. ಹೆಂಗಾಯಿತು ಈ ಕೊಲಾಬ್ರೇಷನು? ಬಿಕಾಸ್ ಏನಕ್ಕೆ ಅಂತಂದರೆ ಇಬ್ಬರು ಡೈರೆಕ್ಟರ್ಗಳು, ಇಬ್ಬರು ಹೀರೋಗಳು, ಅವ್ರನ್ನ ಕನ್ವಿನ್ಸ್ ಮಾಡಿ ನೀವು ಅವ್ರನ್ನ ಡೈರೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ವಿಷಯ. ನಿಮ್ಮಿಂದಾನೇ ಶುರು ಮಾಡ್ತೀನಿ. ಹೆಂಗೆ ಕನ್ವಿನ್ಸ್ ಮಾಡಿದ್ವಿ ಇವ್ರಿಬ್ಬರನ್ನ? ಟಫ್ ಪ್ರಶ್ನೆ. ಇಲ್ಲ, ನಾನು ಗುರು ಶಿಷ್ಯರು ಡೈರೆಕ್ಟ್ ಆದಮೇಲೆ ಇನ್ನು ಕಾಟೇರ ರಿಲೀಸ್ ಆಗಿರಲಿಲ್ಲ. ನಾನು ಅದಕ್ಕೂ ಮುಂಚೆಗೆ ಸಾರ್ಗೆ ಅಪ್ರೋಚ್ ಮಾಡಿದೆ. ಅವ್ರಿಗೆ ಒಂದು ಲೈನ್ ಹೇಳಿದಾಗ ಇಷ್ಟ ಆಯಿತು. ಸೊ ಅವ್ರು ಸಾರ್ ನಾವು ಜರ್ನಿ ಮಾಡಿದ್ವಿ. ಒಂದು ಮೋಸ್ಟ್ಲಿ ಒಂದು 6-7 ಮಂತ್ಸ್ ಸಾರ್ ಜೊತೆನೇ ಸೇರಿ ಸ್ಕ್ರಿಪ್ಟ್ ಬರೆದೆ ನಾನು. ಬಟ್ ಅದಕ್ಕೆ ಒಂದು ಆ್ಯಂಟಿಯಾಗಿ ಒಂದು ಪಾತ್ರ ನನಗೆ ತುಂಬ ಕಾಡಿದ್ದು ರಾಜು ಸರ್. ಬಟ್ ನನಗೆ ಬರೆಯುವಾಗಾದ್ರೆ ನನಗೆ ರಾಜು ಸರ್ ಹತ್ರ ಹೋಗೋವರೆಗೂ ಅದು ಆಗುತ್ತೋ ಆಗಲ್ಲ ಅಂತ ಯೋಚನೆ ಮಾಡಿಲ್ಲ. ನಾನು ಇಮ್ಯಾಜಿನೇಷನಲ್ಲಿ ಇವ್ರದ್ದು ಅಂದ್ಕೊಂಡೇ ಬರೆದಿರೋದು. ಅವಾಗ ನಾನು ರಾಜು ಸರ್ಗೆ ಅಪ್ರೋಚ್ ಮಾಡಿದೆ. ಅಪ್ರೋಚ್ ಮಾಡಿದಾಗ ಅವರು ಇಲ್ಲ, ಫೋನಲ್ಲೇ ಈ ಥರದ್ದೊಂದು ಇಲ್ಲ ಬ್ಯುಸಿ ಇದ್ದೀನಿ ಆ ಥರದ್ದು ಒಂದು ಇದಾಯಿತು. ಸರ್ ಇಲ್ಲ ಒಂದು ಸರಿ ಸಿಕ್ಬಿಡೋಣ ಅಂತ ಹೋದೆ ನಾನು. ಕತೆ ಅವರು ಬಂದಿದ್ದಕ್ಕೆ ಹೇಳಪ್ಪ ಕ್ಯಾರೆಕ್ಟರ್ ಅದೆಲ್ಲ ಹೇಳಿದ್ರು. ಬಟ್ ಅವ್ರ ಶೆಡ್ಯೂಲ್ ತುಂಬ ಹೆಕ್ಟಿಕ್ ಇತ್ತು. ಅದು ತುಂಬ ಒಂದು ಜರ್ನಿ ಆಗಿ ಕೊನೆಗೆ ಎಕ್ಸ್ಟ್ರೀಮ್ ಹೆಂಗಾಗಿತ್ತು ಅಂದರೆ, ಅವ್ರಿಗೆ ನಾನು ಸ್ಕ್ರಿಪ್ಟ್ ಇಟ್ಟು ನೀವು ಮಾಡಲಿಲ್ಲ ಅಂದರೆ ತುಂಬ ವಿಶೇಷ ಆಗಲ್ಲ ಸರ್ ಈ ಸ್ಕ್ರಿಪ್ಟು, ಮತ್ತು ನನಗೆ ವಿಶೇಷ ಅನಿಸೋದೆ ನೀವು ಮಾಡಿದಾಗ, ಇಲ್ಲಾಂದ್ರೆ ನಾನು ಸ್ಕ್ರಿಪ್ಟು ಸೈಡ್ ಇಡಬೇಕಾಗುತ್ತೆ ಅನ್ನೋ ಥರ ನಾನು ಅವ್ರಿಗೆ ಹೇಳಿದಾಗ ಆ ಒಂದು ಮಾತಿಗೆ ಅವರು ಒಪ್ಪಿದ್ರು. ಅಂದರೆ ಅವ್ರಿಗೆ ಡೈರೆಕ್ಟ್ರ್ ಪಲ್ಸ್ ಗೊತ್ತಿತ್ತಲ್ಲ, ಒಬ್ಬ ಡ್ರೀಮ್ ಇಟ್ಕೊಂಡು ಮಾಡಿರ್ತಾನೆ, ಅವನಿಗೆ ಮಾಡಿದಾಗ ಒಂದು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಥಿಯರಿ ಮೇಲೆ ಅವರು ಒಪ್ಪಿದ್ರು. ಎಮೋಷನಲ್ಲಿ ಹಿಡಿದಾಕ್ಬಿಟ್ಟಿದ್ದೀರಾ ಸರ್. ನಿಮ್ಮ ಆಯ್ಕೆಗಳ ಬಗ್ಗೆ ಅಫ್ಕೋರ್ಸ್ ನಾನು ಅದೇ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡೆ. ಅಂದರೆ ಫ್ರಮ್ ದ ರೂಟ್ ಬಂದಿರುವಂತಹ ಕಲಾವಿದ ನೀವು, ಮತ್ತೆ ಒಂದು ಡೌನ್ಫಾಲ್ ಕಾಣ್ತೀರಾ. ಯಾವುದನ್ನು ಪರಿಗಣಿಸ್ದೆ ಸಿನಿಮಾ ಮೇಲೆ ಆಸಕ್ತಿಯಿಂದ ನೀವೇ ನಿರ್ದೇಶನ ಮಾಡ್ಕೊಂಡು ಗೆಲ್ತೀರಾ. 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಾದ್ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ. ಮಾಡಿರೋ ತಪ್ಪನ್ನೇ ಮತ್ತೆ ಮಾಡಬಾರ್ದು. ಹೊಸದಾಗಿ ಮತ್ತೆ ಕೆರಿಯರ್ನ ಒಂಥರ ಫೀನಿಕ್ಸ್ ಥರ ಎದ್ದು ಬಂದಂಗೆ ಅದು ಮತ್ತೆ ಹಂಗೆ ಉಳಿಸ್ಕೋಬೇಕು, ಭಾರಿ ದೊಡ್ಡ ಜವಾಬ್ದಾರಿ. ಬಟ್ ಲ್ಯಾಂಡ್ ಲಾರ್ಡನ್ನು ಮತ್ತೆ ಇನ್ನೊಬ್ಬ ನಿರ್ದೇಶಕನ ಕೊಡಬೇಕು ಅಂದರೆ ಅಷ್ಟೇ ಜವಾಬ್ದಾರಿನ ನಿಮಗೆ ಕೊಟ್ಟಂಗೆ. ಯಾಕೆ ಲ್ಯಾಂಡ್ ಲಾರ್ಡ್? ನಾನು ಗುರು ಶಿಷ್ಯರನ್ನು ನೋಡಿದೆ. ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ಆ ವಿಷಯ ಏನು ಹೇಳೋಕ್ಕೆ ಹೊರಟಿದ್ರಲ್ಲ, ಮನ್ಸಿಗೆ ತುಂಬ ಹತ್ರ ಆಯಿತು ನನಗೆ. ವಾವ್, ಇದ್ಯಾರೋ ನನ್ನ ಸೊಗಡ್ದೇನೋ ಇದೆಯಲ್ಲ, ಇದು ತಾಳು ಬಿಡಬಾರ್ದು ಅಂತ ಹಂಗೆ ಇಬ್ಬರೂ ಒಬ್ರಿಗೊಬ್ರು ಟಚ್ಚಿಗೆ ಬಂದು ಮಾಡಿದ್ವಿ. ಆಮೇಲೆ ಒಂದು ಗೊತ್ತಿತ್ತು, ಯಾಕಂದರೆ ನಾನು ಇಡೀ ಗುರು ಶಿಷ್ಯರು ನೋಡಿದಾಗ ಆ ಮಕ್ಕಳು ಒಂದು ಗೇಮ್ ಆಡ್ತಾರೆ. ಆ ಗೇಮ್ ಆಡೋವಾಗ ಅದು ನೋಡೋಕೆ ನಮಗೆ ಕಷ್ಟ ಅಂತ ಅನಿಸುತ್ತೆ. ನನಗೆ ಗೊತ್ತು ಅದು ಎಷ್ಟು ಕಷ್ಟ ಅಂತ. ಬಟ್ ಆ ಆಟನ ಅಷ್ಟೇ ಅಚ್ಚುಕಟ್ಟಾಗಿ ತೆಗೆದಿದ್ರು. ಅವಾಗ ಅನ್ನಿಸ್ತು, ಇಲ್ಲ ಈ ಮನುಷ್ಯನ ಕೈಯಲ್ಲಿ ಸಿಕ್ಕರೆ ನನ್ನ ಹಾರ್ಡ್ ವರ್ಕ್ ಮಾಡಿಸ್ತಾರೆ. ಈಗ ನಾನು ಒಬ್ಬ ಒಳ್ಳೆ ಮೇಷ್ಟ್ರ ಕೈಯಲ್ಲಿ ಸಿಕ್ಕಿದಾಗ ತಲೆ ಮೇಲೆ ಹೊಡೆದು ಪಾಠ ಹೇಳ್ಕೊಡೋದು, ನಾನು ಒಳ್ಳೆ ಮೇಷ್ಟ್ರ ಕೈಯಲ್ಲಿ ಸಿಕ್ಕಿದವ್ರು ಎಲ್ಲಿ ಹೇಳ್ಕೊಡ್ತಾರೆ? ಸೊ ಲೆಕ್ಕದಲ್ಲಿ ನಾವು ವೀಕು. ಸೊ ಹಂಗಾಗಿ ಆ ಲೆಕ್ಕ ಕೊಟ್ಬಿಟ್ಟೆ. ಅವಾಗೇನಾಗತ್ತೆ, ಇಲ್ಲಪ್ಪ ಮೇಷ್ಟ್ರ ಕೈ ಕೊಟ್ಮೇಲೆ ನನಗೆ ತೊಂದರೆ ಇಲ್ಲ. ಅದೇ ನೋಡಿದ್ದು ನಾನು. ನನಗೆ ಇಷ್ಟ ಆಗಿದ್ದೆ ಅದು ಯಾವಾಗಲೂ. ಅಂದರೆ ಮೇಷ್ಟ್ರು ಟಫ್ ಆಗಿದ್ದಾಗ, ಡೈರೆಕ್ಟ್ರು ಟಫ್ ಆಗಿದ್ದಾಗ ಮಾತ್ರ
ನಾನು ನನ್ನ ಮೈ ಕೈ ಮುರಿದು ಕೆಲಸ ಮಾಡೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ತೊಗೊಂಡಿದ್ದಾರೆ ಕೆಲಸ ಹಾಗೇನೆ 100%. ಈ 5 ಪಿಕ್ಚರ್ ಅಷ್ಟು ತೊಗೊಂಡಿದ್ದಾರೆ. ಲ್ಯಾಂಡ್ ಲಾರ್ಡ್ 1 ಇಂದ 5 ವರೆಗೂ ಬರೋ ಚಾನ್ಸ್ ಇದೆಯಾ? ನಾವು ರೆಡಿ ಇದ್ದೀವಿ ಅದಕ್ಕೆ. ಯಾವುದೇ ನಾವು ಪಾರ್ಟ್ ಆ್ಯಕ್ಚುಲಿ ರಾಜು ಸರ್ಗೆ ಅಪೋಸಿಟ್ ಥಿಯರಿ ಇದು. ಪಾರ್ಟ್ ರೆಡಿ ಇದ್ದೀವಿ ಸರ್ ನಾವು. ನಾನು ಡೈರೆಕ್ಟರ್ ಆಗಿ ನಾನು ಏನೋ ಕೆಲಸ ಮಾಡಬೇಕು ಅಂತಿದ್ದೀನಿ. ಖಂಡಿತ ಮಾಡಲೇಬೇಕು, ಅದಕ್ಕೂ ಬರ್ತೀನಿ ಆಮೇಲೆ. ಸೊ ಸರ್ ಅದೇ ಈಗ ಲ್ಯಾಂಡ್ ಲಾರ್ಡು ಇವಾಗ ರಿಲೀಸ್ಗೂ ರೆಡಿ ಇದೆ. ನೀವು ನಿರ್ದೇಶಕರಾದ್ಮೇಲೆ ನಿಮಗೆ ಒಂದು ಸೆನ್ಸ್ ಬಂದಿರುತ್ತೆ, ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಅಂತ. ಅಂದರೆ ಒಂದು ಸ್ಕ್ರಿಪ್ಟ್ ಕೇಳಿರ್ತೀವಿ, ಚೆನ್ನಾಗಿರುತ್ತೆ ಎಲ್ಲ. ಇವಾಗ ನನ್ನ ಮನೆಯಿಂದ ಇಲ್ಲಿಗೆ ಇಂಟರ್ವ್ಯೂಗೆ ಬಂದಿದ್ದು ಒಳ್ಳೆ ಸ್ಕ್ರಿಪ್ಟೇ. ಆ ಕತೆಗೆ ಚೆನ್ನಾಗಿರೋ ಹಾಗೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಒಳ್ಳೆ ಸಂಭಾಷಣೆಯೊಂದಿಗೆ ಒಳ್ಳೆ ನಾಟ್ಸ್ಗಳನ್ನ ಇಟ್ಕೊಂಡ್ರೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಲ್ಯಾಂಡ್ ಲಾರ್ಡ್ ಹೇಗಾಗಿದೆ ನೀವು ಒಂದು ಫೈನಲ್ ಕಾಪಿ ನೋಡಿದಾಗ? ಇಲ್ಲ, ನನಗಿನ್ನ ಹೆಚ್ಚಾಗಿ 23ನೇ ತಾರೀಕು ಜನತೆ ಹೇಳಬೇಕು. ಈಗ ನಾನು ನನ್ನ ಬಗ್ಗೆ ಏನು ಉಳ್ಕೊಳ್ಳೋದು ಬೇಡ. ನಾನು ಏನಂದರೆ ಒಬ್ಬ ಸ್ಟ್ರಿಕ್ಟ್ ಮೇಷ್ಟ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ತಲೆ ಮೇಲೆ ನೋಡೋದು ಪಾಠ ಹೇಳ್ಕೊಡ್ತಾರೆ. ಸರ್ ಯಾವ ಆ್ಯಂಗಲಿಂದನೂ ಸ್ಟ್ರಿಕ್ಟಾಗಿ ಕಾಣೋದಲ್ಲ ಸರ್, ತುಂಬ ಆರಾಮಾಗಿ ಕಾಣಿಸ್ತಾರೆ. ಅಂದರೆ ಒಬ್ಬ ಹಾರ್ಡ್ ವರ್ಕರ್ ಕೆಲಸ ಆ ಥರದ್ದಲ್ಲ, ಒಂದು ರಿಕ್ವೆಸ್ಟ್ ಅಲ್ಲೇ ಸರ್ ಅಂತ ಬಿಡದೆ ಕಾಡೋದು ಅಂತಾರಲ್ಲ, ರಿಕ್ವೆಸ್ಟ್ ಅಲ್ಲೇ ಹಾರ್ಡ್ ವರ್ಕ್ ಇರುತ್ತೆ. ಅದೇ ಕಾಮಿಡಿ ಸರ್ ಮಾಡಿ ಯಾಕೆ ಸರ್ ಮಾಡೋಕ್ಕಾಗಲ್ಲ, ಮಾಡಿ ಸರ್. ಅದೇ ಕಾಮಿಡಿ ನೋಟ್ ನೀವಿಬ್ರು ಹೇಳಿ, ಯಾವುದು ತುಂಬ ಗೋಳಿಕೊಂಡಿರೋದು ಇವರು ಫಿಲಮಲ್ಲಿ ನಿಮ್ಮಿಬ್ರಿಗೂ? ಇಲ್ಲ, ಆ ಥರ ಸಂದರ್ಭಗಳು ಯಾವುದೂ ಬಂದಿಲ್ಲ. ನಮಗೇನಾಗುತ್ತೆ, ಪಾಪ ಒಬ್ಬ ನಿರ್ದೇಶಕನಿಗೆ ಬೇರೆ ಆದ ಒತ್ತಡಗಳಿರುತ್ತೆ ಯಾವಾಗಲೂ. ಆ ಒತ್ತಡಗಳ ಮಧ್ಯೆ ಸಿಕ್ಕಾಕೊಂಡಾಗ ಅವ್ರು ಹೇಳೋದು ನಮ್ಗೆ ಅದು ಒತ್ತಡ ಅನ್ನಿಸ್ತಾ ಇರತ್ತೆ. ಅಷ್ಟು ಬಿಟ್ಟರೆ ನಾವು ಯಾವತ್ತೂ ಈಗ ಸುಮ್ಮನೆ ನೋಡಿ, ಇವಾಗ ಇವರಾಗ್ಬೋದು, ನಾನಾಗ್ಬೋದು, ಇವರಾಗ್ಬೋದು, ಎಲ್ಲರೂ ನಾವು ಹುಟ್ಟಾಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಬಂದಿರೋರು. ಸೊ ಹಂಗಾಗಿ ಜೆಲ್ ಆಗಿಬಿಡ್ತೀವಿ. ಇದು ನನ್ನದೇ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಕಾಂಬಿನೇಷನ್ ಅದು. ಯಾವಾಗಲೂ ಒಬ್ಬ ನಿರ್ದೇಶಕರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ, ಯಾವಾಗಲೂ ಇರುತ್ತೆ. ಆ್ಯಂಡ್ ದ ರಾಜ್ ಬಿ ಶೆಟ್ಟಿ ಫ್ಯಾಕ್ಟರ್ ಅನ್ನೋದು ಟ್ರಸ್ಟ್ ಗೈನ್ ಮಾಡಿಬಿಟ್ಟಿದೆ KFIಯಲ್ಲಿ. ಅಂದರೆ ಅವ್ರಿದ್ದಾರೆ, ಅವ್ರ ಸಿನಿಮಾಗಳು ಅಂತಂದರೆ ಸಾಧಾರಣವಾಗಿ ನಮಗೆ ಒಂದು ನಂಬಿಕೆ ಬರುತ್ತಲ್ಲ, ಇಲ್ಲ ಈ ವ್ಯಕ್ತಿ ಸಿನಿಮಾ ಮೋಸ ಇರಲ್ಲ, ಚೆನ್ನಾಗಿರುತ್ತೆ ಅನ್ನೋದು. ಅಫ್ಕೋರ್ಸ್ ಅಂದರೆ ಲಾಸ್ಟ್ ಇಯರ್ ನೋಡ್ಕೊಂಬಂದ್ರೂ ಇಂಡಸ್ಟ್ರಿ ಯಾವ ಥರ ಹೋಗ್ತಿತ್ತು, ಸೂ ಫ್ರಮ್ ಸೋ ನಿಜವಾಗ್ಲೂ ಒಳ್ಳೆ ಸ್ಪೈಕ್ ಕೊಡ್ತು ಇಂಡಸ್ಟ್ರಿಗೆ, ಒಂದು ಒಳ್ಳೆ ಪುಷ್ ಕೊಡ್ತು. ಅದಾದ ನಂತರ ಸಿನಿಮಾಗಳು ಇನ್ನೂ ಚೆನ್ನಾಗಿ ಹೋಗ್ತಾ ಬಂತು. ಅಂದರೆ ಅದು ರಾಜ್ ಬಿ ಶೆಟ್ಟಿ ಫ್ಯಾಕ್ಟರ್ ಇದೆಯಲ್ಲ, ಅದು ಇವತ್ತಿನ ದಿನ ಆ ಟ್ರಸ್ಟನ್ನ ಗೈನ್ ಮಾಡಿರೋದ್ರ ಹಿಂದೆ ಪ್ರೆಷರ್ ಇದೆಯಾ, ಇಲ್ಲಾಂದರೆ ಆಯ್ಕೆಗಳನ್ನು ಮಾಡ್ಕೋಬೇಕಾದ್ರೆ ಆ ಫ್ರೀಡಮ್ ಇದೆಯಾ? ಫ್ರೀಡಮ್ ಇದೆ. ಐ ಥಿಂಕ್ ಯಾವತ್ತೂ ಕೂಡ ಜನ ಈಗ ಒಂದು ಮೂಟೆ ಕಥೆಯಲ್ಲಿ ನಾನು ಯಾವ ರೀತಿ ಕಾಣಿಸ್ತೆ, ಗರುಡ ಗಮನದಲ್ಲಿ ಆ ಥರ ಕಾಣಿಸ್ಲೇ ಇಲ್ಲ. ಮತ್ತೆ ನಾನು ಗರುಡ ಗಮನ ಥರ ಪಾತ್ರ ಮಾಡಲೇ ಇಲ್ಲ. ಯಾಕಂದರೆ ಒಂದು ಮೊನೋಟನಸ್ ಏಕತನತೆ ನನಗೆ ಬೋರ್ ಆಗುತ್ತೆ. ಅಂದರೆ ಏನಂದರೆ ಇಮೇಜ್ ಯಾವತ್ತೂ ಒಬ್ಬ ಆ್ಯಕ್ಟ್ರನ್ನ ಸಾಯಿಸುತ್ತೆ ಅಂತ ನಾನು ಹೆಚ್ಚಿನ ಸಲ ಭಾವಿಸ್ತೀನಿ. ಆ್ಯಂಡ್ ನನಗೆ ಆ ಫ್ರೀಡಮ್ ಇದೆ. ಯಾಕಂದ್ರೆ ನಾನು ಬರೀ ಆ್ಯಕ್ಟರ್ ಅಲ್ಲ, ನಾನು ಡೈರೆಕ್ಟ್ರು ಆಗಿರೋ ಕಾರಣದಿಂದ ನನ್ನ ಆ್ಯಕ್ಟಿಂಗ್ ಕೆರಿಯರ್ ನಿಂತರೂ ನನಗೇನಂತ ದುಃಖ ಬೇಜಾರಿರಲ್ಲ. ನಾನು ಐ ಕ್ಯಾನ್ ಡೈರೆಕ್ಟ್ ಆ್ಯಂಡ್ ಐ ಕ್ಯಾನ್ ಸರ್ವೈವ್. ನನಗೆ ಬಹಳ ಖುಷಿ ಇರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ನನಗೆ ಬೇರೆ ಬೇರೆ ಥರದ ಪಾತ್ರಗಳನ್ನು ಚೂಸ್ ಮಾಡುವಂಥ ಫ್ರೀಡಮ್ ದೇವ್ರ ದಯದಲ್ಲಿ ನನಗೆ ಸಿಕ್ಕಿದೆ. ಅದನ್ನು ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದನ್ನು ನನ್ನ ಈಗ ತುಂಬ ಜನ ಅದೇ ಹೇಳಿದ್ರು, ಸೂ ಫ್ರಮ್ ಸೋ ಪಾತ್ರ ನೋಡಿ ನೀನು ಅದನ್ನು ಒಪ್ಕೋಬೇಡ, ಅದನ್ನು ಒಪ್ಕೊಂಡ್ರೆ ನಿಂಗೆ ಇಮೇಜು ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಆದರೆ ನನ್ನ ಈಗ ನೋಡಿ, ಜನ ಯಾವತ್ತೂ ಕೂಡ ಅದನ್ನು ಕ್ವಶನ್ ಮಾಡಿಲ್ಲ. ಜನ ಆ ಪಾತ್ರನ ಅಷ್ಟು ಎಕ್ಸೆಪ್ಟ್ ಮಾಡಿದ್ರು, ಅಷ್ಟು ಒಪ್ಕೊಂಡ್ರು, ಅಷ್ಟು ಸೆಲೆಬ್ರೇಟ್ ಮಾಡಿದ್ರು. ಆ್ಯಕ್ಚುಲಿ ವಿಜಯ್ ಸರ್ ಆ ಸಿನಿಮಾ ನೋಡಿ ಹೇಳಿದ್ರು, ನಾನೇನಾದರೂ ರೋಲ್ ಮಾಡಿದ್ರೆ ಆ ರೋಲ್ ಮಾಡ್ತಿದ್ದೆ ಅಂತ. ಸೀರಿಯಸ್ಲಿ ನಿಜ ಹೇಳಿದ್ರು. ನನಗೆ ಸಿನಿಮಾ ನೋಡಿ ತುಂಬ ಎಂಜಾಯ್ ಮಾಡಿದೆ. ಶೆಟ್ರೆ ನನಗೆ ಸಿಗ್ಬೇಕಾಗಿತ್ತು ರೀ, ಅದು ಸರಿಯಾಗಿ ಮಾಡ್ತೀನಿ ನೋಡಿ. ಅಂದರೆ ಆ್ಯಕ್ಚುಲಿ ಅದಲ್ವಾ, ಐ ಥಿಂಕ್ ಆ್ಯಕ್ಟಿಂಗ್ ನಮ್ಮನ್ನು ಫ್ರೀ ಮಾಡಬೇಕು. ಎಕ್ಸಾಕ್ಟ್ಲಿ. ಹಾಗಾಗಿ ನಾನು ಯಾವತ್ತೂ ಅದನ್ನು ಮಾತ್ರ ಯೋಚನೆ ಮಾಡೋದು. ಜನ ಯಾವ ಥರ ಎಕ್ಸೆಪ್ಟ್ ಮಾಡ್ತಾರೆ ನಮ್ಗೆ ಗೊತ್ತು. ಸರ್ ಹೇಳಿದ್ರಲ್ವ, ಈಗ ಸಿನಿಮಾ ನಾವು ಹೇಳ್ಬೋದು ಇಷ್ಟರಿಂದ ಇಷ್ಟು ಮಾಡಿದ್ದೀವಿ ಅಂತ, ಜನಗಳಿಗೆ ಏನು ಅನ್ಸುತ್ತೆ ಅಂತ ನಮ್ಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಒಂದನ್ನೇ ನಂಬೋದು, ಏನು ನಾವು ಯಾವಾಗ ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ, ಜನ ಒಪ್ಕೊಂಡಿದ್ದಾರೆ, ಅದನ್ನು ಮಾತ್ರ ಮುಂದುವರ್ಸ್ಕೊಂಡು ಹೋಗ್ತೀವಿ, ಆನೆಸ್ಟಾಗಿ ಕೆಲಸ ಮಾಡ್ತೀವಿ ಅಷ್ಟೇ. ಪ್ರಾಬ್ಲಿ ಆ ಒಂದು ಫ್ಯಾಕ್ಟರು. ಅಂದರೆ ಇವಾಗ ಅಫ್ಕೋರ್ಸ್ ರೀಸೆಂಟಾಗಿ ಒಂದು ಮಲಯಾಳಂ ಸಿನಿಮಾ ನೋಡಿದೆ, ಮಮ್ಮೂಟಿ ಅವ್ರದ್ದು. ಸೊ ಅದರಲ್ಲಿ ಅವರು ವಿಲನ್ ಆಗಿ ಮಾಡಿದ್ದಾರೆ ಕಲಂ ಕಾವಲಲ್ಲಿ. ಸೊ ಕಾತಲ್ಲಿ ನೋಡಿದಾಗ ಅದರಲ್ಲಿ ಅವರು ಗೇ ಪಾತ್ರ ಮಾಡಿದ್ರು. ಸೊ ಆ ಥರದ್ದು ಒಂದಷ್ಟು ಪಾತ್ರಗಳನ್ನ ನೋಡಿದಾಗ ನಮ್ಮ ಸ್ಟಾರ್ಗಳು, ನಮ್ಮ ಹೀರೋಗಳು ಈ ಥರದ್ದೆಲ್ಲ ವರ್ಸಟೈಲ್ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಕಮರ್ಷಿಯಲ್ ಸಕ್ಸಸ್ ಅನ್ನೋ ಒಂದು ಫಾರ್ಮುಲಾ ಅಥವಾ ಒಂದು ಸ್ಟೇಟಸ್ ಸಿಕ್ಕಾದ್ಮೇಲೆ ಪ್ರಾಬಬ್ಲಿ ಅದೇ ಜಾನ್ರೆ, ಅದೇ ಬೌಂಡ್ರೀಸಲ್ಲೇ ಒಬ್ಬ ನಟ ತುಂಬ ಮುಳುಗೋಗ್ಬಿಡ್ತಾರೆ. ಯಾಕೆ ನಾವು ವಿಜಯ್ ಸರ್ನ ಅಫ್ಕೋರ್ಸ್ ಸೂ ಫ್ರಮ್ ಸೋನಲ್ಲಿ ಗುರುಜಿ ಪಾತ್ರದಲ್ಲಿ ಯಾಕೆ ನೋಡೋಕ್ಕಾಗಲ್ಲ, ಯಾಕೆ ಆ ಥರ ಮಾಡೋಕ್ಕಾಗಲ್ಲ? ಒಂದು ಲೈಫ್ ಟೈಮಲ್ಲಿ ಆ ಥರದ ಪಾತ್ರಗಳು ಬಂದಾಗ ಅದನ್ನೇ ಎಂಜಾಯ್ ಮಾಡ್ಬೋದಲ್ಲ, ಆ ಥರದ್ದು ಯಾಕಾಗಲ್ಲ? ನಾನು ಈ ಹೀರೋ ಅಂತ ನಂಬಕ್ಕಿನ್ನ ಆ್ಯಕ್ಟಿಂಗಲ್ಲಿ ಬೇರೆ ಬೇರೆ ಥರದ್ದು ಮಾಡೋಕ್ಕೆ ಇಷ್ಟಪಡ್ತೀನಿ.
ಹೀರೋ ಅನ್ನೋದು ನನಗೆ ಅದು ಇಲ್ಲಿವರೆಗೂ ತಲೆಗೆ ಹೋಗಿಲ್ಲ. ನನಗೊಂದು ಪಾತ್ರವಾಗಿ ಮಾಡಬೇಕು. ಉದಾಹರಣೆಗೆ ಈ ಅವಕಾಶನೂ ಹಂಗೇನೆ, ನಾನು ಯಾವಾಗ ಪಾತ್ರವಾಗಿ ಮಾಡ್ತೀನಿ ಅದು ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಇವತ್ತು ನೀವೇನು ಮಲಯಾಳಂ ಸಿನಿಮಾ ಮಾತಾಡ್ತಾ ಇದ್ದೀರ, ಅವೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ಇವರು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ವಾವ್, ಟೋಬಿಲಿ ಹಂಗೆ ಕಾಣಿಸ್ಕೊಂಡಿದ್ರು, ಗರುಡಗಮನದಲ್ಲಿ ಹಂಗೆ ಕಾಣಿಸ್ಕೊಂಡ್ರು, ತಿರ್ಗಾ ಏನು ಇಲ್ಲಿ ಬಂದರೆ ಈ ಥರ ಕಾಣಿಸ್ಕೋತಾರೆ. ಸೂಪರ್ ಅಲ್ವಾ ಅದು? ಅಂದರೆ ಇಲ್ಲೊಬ್ಬ ನಟನಾಗಿ ಉಳ್ಕೊಂಡ್ರೆ ಮಾತ್ರ ತುಂಬ ದಿವಸ ನಾವು ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಓಡೋಕ್ಕೆ ಸುಸ್ತಾಗ್ಬಿಡ್ತೀವಿ. ಆ್ಯಂಡ್ ಹೌದು, ಅಂದರೆ ಈ ಒಂದು ಇವಾಗ ಏಜ್ಡ್ ಪಾತ್ರಗಳೆಲ್ಲ ಇರುತ್ತಲ್ಲ, ಯೂಶ್ವಲಿ ಒಬ್ಬ ಸ್ಟಾರ್ ಮಾಡಬೇಕಾದ್ರೆ ಸುಮಾರು ವಿಷಯಗಳು ಯೋಚನೆ ಮಾಡ್ತಾರೆ. ಅಂದರೆ ಅಪ್ಪನ ಪಾತ್ರ ಮಾಡ್ಬೇಕಾದ್ರೆ ನಾ ಮಾಡಬೇಕಾ ಬಿಡಬೇಕಾ ಅಂತ ಒಂದು 100 ಸಲ ಯೋಚನೆ ಮಾಡ್ತಾರೆ, ಬಿಕಾಸ್ ಅದೇ ಥರದ ಪಾತ್ರಗಳು ನೆಕ್ಸ್ಟ್ ಬರುತ್ತೆ ಅಂತ. ಬಟ್ ನನಗೆ ಲ್ಯಾಂಡ್ಲಾರ್ಡ್ದು ಮೊದಲನೇ ಪೋಸ್ಟರ್ ಬಿಟ್ಟಾಗಲೇ ಖುಷಿಯಾಗಿದ್ದೀನಿ ಅಂತಂದರೆ ಆ ಏಜ್ ಪಾತ್ರನೂ ವಿಜಯ್ ಕುಮಾರ್ ಅವರು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ ಅಂತ ಅನ್ನೋದು. ಬಿಕಾಸ್ ಏನಕ್ಕೆ ಅಂದರೆ ಒಂದ್ಸಲ ಇದು ಮಾಡಿಬಿಟ್ರೆ ಸ್ಟೀರಿಯೋಟೈಪ್ ಮಾಡಿಬಿಡ್ತಾರೆ ಅನ್ನೋದೊಂದು ಕಾಮನ್ ಮಿತ್ ಇದೆ. ಬಟ್ ನೀವು ಆ ಏಜ್ನ ಪ್ಲೇ ಮಾಡ್ತಿರಲ್ಲ, 50+ ರೋಲನ್ನು, ಈ ಚಾಯ್ಸಸ್ಸು ಒಂದು ಕಾನ್ಷಿಯಸ್ ಡಿಸಿಷನ್ ಆಗಿತ್ತಾ, ಇಲ್ಲ ಅಂತಂದರೆ ತುಂಬ ಯೋಚನೆ ಮಾಡಿ ತೊಗೊಂಡಂಥ ಡಿಸಿಷನ್ನ? ಇಲ್ಲ, ನಾನು ರೆಡಿ ಅಂದೆ, ಹಿಂಗಿರಬೇಕು ಲುಕ್ಕು ಅಂದ್ರೂ ನಮ್ಮ ಅದಕ್ಕೆಲ್ಲ ಜಡೆ ಜುಟ್ಟೆಲ್ಲ ಕಟ್ಟೋಣ ಸಖತ್ತಾಗಿರುತ್ತೆ. ಜುಟ್ಟು ಐಡಿಯಾ ಸಾರ್ದೆ ನಾನು, ಇದು ಬಿಡೋಣ, ದಾಳಿ ಬಿಡೋಣ, ಗ್ರೇ ಹೇರ್ ಅಷ್ಟೇ ಇತ್ತು. ಅವರೆಲ್ಲ ಜುಟ್ಟು ಕಟ್ಟೋಣ ಒಂದು ಹೊಸದಾಗಿ ಚೆನ್ನಾಗಿರುತ್ತೆ ಅಂತ. ಹಂಗೆ ಈಗ ನನಗೆ ನಿಜವಾಗ್ಲೂ ತುಂಬ ಲೈಕ್ ಬೇರೆ ಬೇರೆ ಪಾತ್ರಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ. ಈಗ ನೀವು ಹೇಳ್ದಂಗೆ ಒಂದು ಹೀರೋ ಅಂದರೆ ಮರಾಠ ಮಸ ಆಗ್ಬಿಡುತ್ತೆ. ಹೀರೋ ಬರಬೇಕು, ಬರೋಕ್ಕಿಂತ ಮುಂಚೆ ಧೂಳೆದ್ದೊಳ್ಬೇಕು, ಧೂಳೆದ್ಮೇಲೆ ಆಮೇಲೆ ನಿಧಾನಕ್ಕೆ ಕಾಲು ತೋರಿಸ್ಬೇಕು, ಕಾಲು ತೋರಿಸಿದ್ಮೇಲೆ ಮುಖ ತೋರಿಸಿ ಒಂದು ಫೈಟ್ ಮಾಡಬೇಕು, ಫೈಟ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸಾಂಗ್ ಮಾಡಬೇಕು, ಸಾಂಗ್ ಆದಮೇಲೆ ತಿರ್ಗಾ ನಿಧಾನ ಕತೆ ಹೋಗ್ತಾ ಇರಬೇಕು, ಇಂಟರ್ವಲ್ ಆಗಬೇಕು, ಹಂಗಿರುತ್ತೆ. ಹಂಗಿಲ್ಲ, ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ, ಡೈರೆಕ್ಟ್ ವಿಷಯಕ್ಕೆ ಬಂದು ಆಮೇಲೆ ಅದ್ರ ಒಳ್ಳೆ ಆಟ ಆಡೋಣ. ನಾನು ಅದನ್ನು ತುಂಬ ನಂಬ್ತೀನಿ ಯಾವಾಗಲೂ. ನಾನು ಅದನ್ನು ಬ್ರೇಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಂಟ್ರಡಕ್ಷನ್ ಸಾಂಗ್ ಇಲ್ದಿರ, ಫೈಟ್ ಇಲ್ದಿರ, ನೀನೇನು ನಿನ್ನ ಪಾತ್ರ ನನಗೆ ಪರಿಚಯ ಆದಾಗ ನನಗೊಂದು ಖುಷಿ ಕೊಡುತ್ತೆ. ಅದ್ರ ಒಳಗಡೆ ನೀನು ಏನೇನು ಅನುಭವಿಸ್ತೀಯ, ಅದಕ್ಕೆ ಹೆಂಗೆ ಎದುರಾಕೋತೀಯ, ಕುಣಿತೀಯ, ನಗಿಸ್ತೀಯ, ನೀನು ನಗ್ತೀಯ, ಅಳತೀಯ, ಅದು ಮಾಡಿದಾಗ ಒಂದು ಫ್ಲೋ ಸಿಗುತ್ತೆ ಅಂತ ನನ್ನ ಇಂಟೆನ್ಷನ್ ಯಾವಾಗಲೂ. ಕರೆಕ್ಟ್, ಅದು ನನ್ನ ಇಂಟೆನ್ಷನ್ ಯಾವಾಗಲೂ ಅದನ್ನು. ಅಲ್ಲ, ಈ ವಿಚಾರದಲ್ಲಿ ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಗುಡ್ ವಂಡರ್ಫುಲ್ ಐಡಿಯಾ ಅದು. ನನಗೆ ಅದಿಲ್ಲ. ಆಮೇಲೆ ನೋಡಿ, ಅವಾಗ ನೋಡೋರ್ಗೂ ತುಂಬ ಬೋರ್ ಆಗಿದೆ ಅದು. ಒಂದು ಸತಿ ಒಂದೇನೋ ಒಂದು ಫಾಗೋ ಅಥವಾ ಒಂದು ಧೂಳೋ ಎದ್ದೊಳ್ತಾ ಇದ್ರೆ ಹೀರೋ ಬಂದ ಅಂತ ಸೆಟ್ಲ್ ಆಗ್ತಾರೆ. ಆ ಟೈಮ್ನ ಒಳ್ಳೆ ವಿಷಯ ಹೇಳ್ಬೋದ ಅಂತ ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಆ್ಯಂಡ್ 2026 ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನೋಡ್ಕೊಂಬಂದ್ರೆ ಸುಮಾರು ಫಿಲಮ್ಸ್ಗಳು ಈ ವರ್ಷ ರಿಲೀಸ್ ಅಲ್ವೇ ನಿಮ್ಮದು? ಹೌದು, ಬ್ಯಾಕ್ ಟು ಬ್ಯಾಕ್, ಒಂದೊಂದು ತಿಂಗಳಿಗೆ ಒಂದೊಂದು. ಹಾಂ, 2 ವಾರಕ್ಕೊಂದೊಂದು. ಹೆಂಗೆ ಇದು ಅಂದರೆ ಆಫ್ಟರ್ ಸೂಪ್ರಮ್ಸು ಅಂದರೆ ಒಂದು ಇಂಡಿಯಾ ವೈಡ್, ನೇಷನ್ ವೈಡ್ ರೆಕಗ್ನಿಷನ್ ಅಂತೂ ಸಿಕ್ಕಿದೆ. ಈಗ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ಗಳು ಬರ್ತಾನೆ ಇದೆ. ಇದೆಲ್ಲರ ಮಧ್ಯೆ ನಾವು ಪ್ರೀತಿಯಿಂದ ರೆಕಗ್ನೈಸ್ ಐಡೆಂಟಿಫೈ ಮಾಡಿದಂತಹ ರೈಟರ್, ನಿರ್ದೇಶಕ ರಾಜ್ ಶೆಟ್ಟಿ ಅವರು ಎಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಇಲ್ಲ, ಬರಿತಾ ಇದ್ದೀನಿ ನಾನು ಅದಕ್ಕೆ ಅವರು ಪಾರ್ಟ್ 2 ಅಂದಾಗ ಅಥವಾ ಪಾರ್ಟ್ 3 ಅಂದಾಗ ಕೈ ಮುಗಿದು ನಾನೊಂದು ಸಿನಿಮಾ ಮಾಡ್ತೀನಿ, ನನ್ನಷ್ಟಕ್ಕೆ ನನ್ನ ಬಿಟ್ಬಿಡಿ ಅಂತ ಹೇಳೋದು. ಬಟ್ ನನಗೆ ಇವತ್ತು ಕೂಡ ನಾನು ಬರಿತಾ ಇದ್ದೆ. ಸೊ ಅದು ನಿಂತೆ ಹೋಗುವಂಥ ಪ್ರಾಸೆಸ್ ಅಲ್ಲ, ಅದು ಆಗ್ತಾ ಇರುತ್ತೆ. ಅಫ್ಕೋರ್ಸ್ ಕಷ್ಟ ಇರುತ್ತೆ, ಈ ಪ್ರಮೋಷನ್ ಎಲ್ಲ ಆದಾಗ ಒಂದು ಸಣ್ಣ ಡಿವಿಯೇಷನ್ ಇದ್ದೇ ಇರುತ್ತೆ. ಐ ಥಿಂಕ್ ನಾವು ಕರೆಕ್ಟಾಗಿ ಟೈಮ್ ಹ್ಯಾಂಡಲ್ ಮಾಡಿದ್ರೆ ಅದಾಗುತ್ತೆ ಅಂತ. ಆಲ್ಮೋಸ್ಟ್ ಒಂದು ಸ್ಕ್ರಿಪ್ಟ್ ಒಂದು 80% ಆಗಿದೆ, ಇನ್ನೊಂದು 20% ಬರೆದ್ರೆ ಮುಗೀತು. ಅದು ಬರೆದಾದ್ಮೇಲೆ ಆ್ಯಕ್ಚುಲಿ ಈಗ ಬೇರೆಲ್ಲ ಕೆಲಸಗಳು ಈಸಿ ಆಗುತ್ತೆ. ಬರೆಯೋದೊಂದೇ, ಅನ್ಫಾರ್ಚುನೇಟ್ಲಿ ನಾನು ಒಬ್ಬನೇ ಬರಿತೀನಿ. ಸೊ ನಾನು ಯಾವತ್ತೂ ಟೀಮ್ ಜೊತೆ ಬರದೇ ಇಲ್ಲ. ಇವತ್ತಿಗೂ ಇಲ್ಲ, ಒಬ್ಬನೇ ಬರಿತೀನಿ. ಹಾಗಾಗಿ ಅದೊಂಥರ ಮೊನೋಟನಸ್, ಅಥವಾ ಒಬ್ಬನೇ ಕೂತ್ಕೊಂಡು ಆ ಫ್ಲೋಗೆ ಬರೋದ್ರೊಳಗೆ ಮತ್ತೆ ಯಾವುದೋ ಕೆಲಸ ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ವಿಜಯ್ ಸರ್ ಹೇಳ್ದಂಗೆ ಅಂದರೆ ಎಲ್ಲ ಪಾತ್ರಗಳನ್ನು ಅನುಭವಿಸ್ಬೇಕು, ಮಾಡಬೇಕು, ಅದೊಂದು ಫ್ರೀಡಮ್ ಬೇಕು, ಲಿಬರ್ಟಿ ಅಂತೆಲ್ಲ ಮಾತಾಡ್ತಿದ್ವಲ್ಲ. ಬಟ್ ಅದನ್ನು ಕನ್ನಡದಲ್ಲಿ ನೋಡ್ಕೊಂಬಂದಾಗ ಸುಮಾರು ಫ್ರೀಡಮ್ ಆಗಿ ಅಥವಾ ಲಿಬರಲ್ ಆಗಿ ಮಾಡ್ಕೊಂಬರೋದು ರಾಜ್ ಸರಣೆ. ಅಂದರೆ ಸುಮಾರು ಬೇರೆ ಬೇರೆ ಪಾತ್ರಗಳಲ್ಲಿ, ಅಲ್ಲಿ ಟರ್ಬೋಲ್ ನೋಡೋದ್ರಲ್ಲಿ ಬೇರೆ ಥರ ಕಾಣ್ತೀರಾ, ಗರುಡಗಮನಲ್ಲಿ ಬೇರೆ ಥರ ಕಾಣ್ತೀರಾ, ಈಗ ಲ್ಯಾಂಡ್ ಲಾರ್ಡಲ್ಲಿ ಬೇರೆ ಥರ ಕಾಣ್ತಿದ್ದೀರಾ, ರಕ್ಕಸಪುರದೊಳಗೆ ನಿಮ್ಮದೇ ಸಿನಿಮಾ ಬೇರೆ ಥರ ಕಾಣ್ತಿದ್ದೀರಾ. ಈ ವರ್ಸಟಾಲಿಟಿ ಅಂದರೆ ಬೇರೆ ಬೇರೆ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನೋದು ಒಂದು ಕಾನ್ಷಿಯಸ್ ಕಾಲ, ಇಲ್ಲಾಂದರೆ ಸ್ಕ್ರಿಪ್ಟನ್ನ ಓಕೆ ಮಾಡ್ಬೇಕಾದ್ರೆ ಏನು ಕ್ರೈಟೀರಿಯಾ ನಿಮ್ಮದು? ನನಗೆ ಅದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಈ ಥರದ್ದೊಂದು ಮಾಡಿದ್ದೀನಿ ಅಂತ ಅನಿಸ್ಬಾರ್ದು. ಅಂದರೆ ಈಗ ಫಸ್ಟ್ ಆಫ್ ಆಲ್ ನಾನು ನಾನು ಅವ್ರಿಗೆ ಯಾವತ್ತೂ ಹೇಳಿಲ್ಲ, ಈ ಫಿಲ್ಮಲ್ಲಿ ಸೆಟ್ಟಿಗೆ ಬರಬೇಕಾದ್ರೆ ನಾನು ಈ ರೋಲ್ನ ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಅಂತ ನನಗೂ ಕ್ವಶನ್ಸ್ ಇತ್ತು. ನನಗೆ ಗೊತ್ತಿಲ್ಲ.
ಸೂಪ್ರಮ್ ಸೊಸೈಟಿಗೆ ಹೋದಾಗಲೂ ನನಗಿತ್ತು ನಾ ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಅಂತ. ಚೆನ್ನಾಗಿ ಮಾಡ್ತೀನೋ ಇಲ್ಲೋ ಅನ್ನೋಂಥ ಭಯ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಕಲಿಯೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ. ನಮ್ಗೆ ಗೊತ್ತಿಲ್ಲ ನನಗೆ ನಾನು ಯಾಕಂದರೆ ಇಷ್ಟು ಒಂದು ಈ ಕನ್ನಡ ಸಿನಿಮಾ ಅಂದರೆ ಒಬ್ಬ ನಟನ ಮೇಲೆ ದೊಡ್ಡ ಜವಾಬ್ದಾರಿ. ಅವ್ನು ಎಂಥ ಸಣ್ಣ ರೋಲ್ ಪ್ಲೇ ಮಾಡಲಿ ದೊಡ್ಡ ರೋಲ್ ಪ್ಲೇ ಮಾಡಲಿ, ಯಾಕಂದರೆ ನಾವು ಈಗ ಹೊಸದು ಕೊಡಲೇಬೇಕಾದ್ರೆ ನಮ್ಮ ಇಂಡಸ್ಟ್ರಿ ಇರುವಂಥ ಪರಿಸ್ಥಿತಿಲಿ. ಹಾಗಾಗಿ ನನಗೆ ಅದು ಗೊತ್ತಿಲ್ಲದೆ ಇರಬೇಕಾದ್ರೆ ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ನಾನು ಕಂಫರ್ಟೇಬಲ್ ಅಲ್ಲ, ಕೋಲಾರ ಕನ್ನಡ. ಅದ್ರ ಜೊತೆಗೆ ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಆ್ಯಂಟಗನಿಸ್ಟಾಗಿ ಪ್ಲೇ ಮಾಡ್ತಾ ಇದ್ದೀನಿ. ಅದು ಜೊತೆಗೆ ಅವ್ರು ಬರೆದಿರುವಂಥ ಕ್ಯಾರೆಕ್ಟರಲ್ಲಿ ಏನೆಲ್ಲ ಇದೆ ಅದು ನನ್ನ ಹತ್ರ ಇದೆಯಾ, ಅದನ್ನು ಹೊರಗೆ ತರೋಕ್ಕಾಗತ್ತಾ ನನಗೆ ಗೊತ್ತಿಲ್ಲ. ಅವ್ರು ನೋಡಿದ್ದಾರೆ. ಈಗ ತರಬೇಕಾದ್ರೂ ಕೂಡ ಮತ್ತೆ ಇಲ್ಲ ಇದನ್ನು ಇವ್ರು ಮಾಡ್ಬೋದಿತ್ತು ಅಂತ ಅನ್ನಿಸ್ಬಾರ್ದು. ಆ ಒಂದು ಹೊಸತನ ತರಬೇಕು. ಅಥವಾ ನನ್ನ ಬೇರೆ ಯಾವುದೋ ಪಾತ್ರ ಕಂಪೇರ್ ಮಾಡಿಬಿಟ್ಟು ಅದೇ ಥರ ಇದೆ ಅಂತ ಅನ್ನಿಸ್ಬಾರ್ದು. ಆಗ ನಾನು ಯೋಚನೆ ಮಾಡಬೇಕಾಗತ್ತೆ ನಾನು ಯಾವ ರೀತಿ ಪ್ಲೇ ಮಾಡಬೇಕು ಅಂತ. ಆಗಲೇ ನನಗೆ ಕಿಕ್ ಕೊಡೋದು. ಇಲ್ಲಾಂದರೆ ಅದು ತುಂಬ ಬೋರ್ ಅಂತ ಅನ್ಸುತ್ತೆ ನನಗೆ.